ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಕೇಸ್ನಲ್ಲಿ ಮಾಜಿ ಸಂಸದ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಮೊನ್ನೆಯೇ ತೀರ್ಪನ್ನ ಕೊಟ್ಟಿತ್ತು. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಾಯೋವರೆಗೂ ಜೈಲು ಶಿಕ್ಷೆ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಜೊತೆಗೆ ಒಟ್ಟು 11,50,000 ರೂಪಾಯಿ ದಂಡ ವಿಧಿಸಿದೆ. ಒಟ್ಟು 480 ಪುಟಗಳ ತೀರ್ಪು ನೀಡಲಾಗಿದೆ. ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ಕೇಸಲ್ಲಿ ಮಾತ್ರ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟವಾಗಿದ್ದು, ಇನ್ನೂ ಕೂಡ 3 ಕೇಸ್ಗಳ ಬಗ್ಗೆಯೂ ಟೆನ್ಷನ್ ಶುರುವಾಗಿದೆ ಪ್ರಜ್ವಲ್ ರೇವಣ್ಣಗೆ. ಮೊದಲನೇದಾಗಿ ಹಾಸನ ಮೂಲದ ಮಹಿಳೆ ಮೇಲಿನ ಅತ್ಯಾಚಾರ ಆರೋಪದ ಕೇಸ್ ವಿಚಾರಣೆ ನಡೀತಿದೆ. ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು, ಸಂತ್ರಸ್ತೆಯ ಹೇಳಿಕೆ ದಾಖಲಿಸಲಾಗ್ತಾ ಇದೆ. ನಿನ್ನೆ ಕೂಡ ಪ್ರಕರಣದ ವಿಚಾರಣೆಗೆ ಸಂತ್ರಸ್ತೆ ಹಾಜರಾಗಿದ್ರು. ಸಿಐಡಿ ಸೈಬರ್ ಕ್ರೈಮ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದ್ದು, ಒಟ್ಟು 1690 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರೋ ಸಿಐಡಿ ಎಸ್ಐಟಿ ಟೀಮ್ ಇನ್ನೂ ಪ್ರಕರಣವನ್ನ ವಿಚಾರಣೆಯ ಹಂತದಲ್ಲೇ ಇಟ್ಟಿದೆ. ಇನ್ನು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ 2ನೇ ಸಂತ್ರಸ್ತೆ ದೂರು ಕೊಟ್ಟಿದ್ರು. 2024 8ನೇ ತಿಂಗಳು 22ನೇ ತಾರೀಕಿನಂದು ದಾಖಲಾಗಿರುವ ದೂರಿದಾಗಿದ್ದು, ಪ್ರಜ್ವಲ್ ಜೊತೆ ತಂದೆ ಎಚ್ ಡಿ ರೇವಣ್ಣ ಮೇಲೂ ದೂರು ದಾಖಲಾಗಿದೆ. ಮಗನ ಜೊತೆಗೆ ಅಪ್ಪನೂ ಲೈಂಗಿಕ ಕಿರುಕುಳ ಕೊಟ್ಟಿದ್ದು, ಅತ್ಯಾಚಾರ ಮಾಡಿ ಬೆದರಿಕೆನೂ ಹಾಕಿದ್ದಾರೆ ಅನ್ನುವ ಜೊತೆಗೆ ಐಟಿ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ಎಸ್ಐಟಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿಐಡಿ ಸೈಬರ್ ಠಾಣೆಯಲ್ಲಿ 3ನೇ ಪ್ರಕರಣ ದಾಖಲಾಗಿದ್ದು, ಪ್ರಕರಣದ ತನಿಖೆ ನಡೆಸಿ ಸಿಐಡಿ ಎಸ್ಐಟಿ 42ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಇದರಿಂದ 3 ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಬ್ಯಾಕ್ ಟು ಬ್ಯಾಕ್ ಟೆನ್ಷನ್ ಶುರುವಾಗಿದೆ. ಇನ್ನು ಜನಪ್ರತಿನಿಧಿಗಳ ಕೋರ್ಟ್ ಬಳಿ ಮಾತನಾಡಿದ ಎಸ್ಪಿಪಿ ಅಶೋಕ್ ನಾಯಕ್, ಸಂಸತ್ ಸದಸ್ಯತ್ವದ ಚುನಾವಣೆ ಸಂದರ್ಭದಲ್ಲಿ ಅಪರಾಧ ನಡೆದಿದೆ. ಕಾನೂನು ಉಲ್ಲಂಘಿಸುವವರಿಗೆ ಕಠಿಣ ಸಂದೇಶ ರವಾನೆಯಾಗಿದೆ. ಪ್ರತ್ಯೇಕ ಪ್ರಕರಣಗಳಲ್ಲಿ 11.50 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಇದರಲ್ಲಿ 11.52 ಲಕ್ಷ ರೂಪಾಯಿ ಸಂತ್ರಸ್ತೆಗೆ ನೀಡಲು ಆದೇಶ ನೀಡಲಾಗಿದೆ ಅಂತ ತಿಳಿಸಿದರು. ಬಳಿಕ ಮಾತನಾಡಿದ ವಿಶೇಷ ಅಭಿಯೋಜಕ ಬಿಎನ್ ಜಗದೀಶ್ ಕೂಡ ಶಿಕ್ಷೆ ಬಗ್ಗೆ ಮಾತನಾಡಿದರು. ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ. ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ. ಒಟ್ಟಾರೆಯಾಗಿ 11,50,000 ದಂಡ ವಿಧಿಸಿದೆ. ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಸೆಕ್ಷನ್ 276K ಮತ್ತು ಅವನ ಜೀವಿತ ವರದಿವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನು 276Nಗೆ ವಿಧಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನು ಘೋಷಿಸಿದೆ. ಇವತ್ತು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ವಿಡಿಯೋ ವೈರಲ್ ಮಾಡಿದವರಿಗೂ ಸಂಕಷ್ಟ ಶುರುವಾಗಿದೆ. ಅಶ್ಲೀಲ ವಿಡಿಯೋ ಹರಿಬಿಟ್ಟವರ ಮೇಲೂ ಚಾರ್ಜ್ ಶೀಟ್ ಹಾಕ್ತೀವಿ ಅಂತ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಹೇಳಿದ್ದಾರೆ. ಪೆನ್ ಡ್ರೈವ್ ವಿಡಿಯೋ ಹರಿಬಿಟ್ಟವರ ಬಗ್ಗೆ ಗೊತ್ತಾಗಿದೆ. ವೈರಲ್ ಮಾಡಿದವರ ಮೇಲೂ ಕೇಸ್ ದಾಖಲಾಗಿದೆ ಅಂತ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಹೇಳಿದರು. ಅವರು ಒಂದು ಸಾಕ್ಷಿಯಾಗಿ ಅವ್ರಿಗೆ ಕೋರ್ಟ್ನಲ್ಲಿ ಹಾಜರುಪಡಿಸಾಯಿತು. ಅವರು ಸಾಕ್ಷಿಯಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಡಿಫೆನ್ಸ್ ಲಾಯರ್ ಅವ್ರಿಗೆ ಕ್ರಾಸ್ ಕ್ವೆಶ್ಚನ್ ಕೂಡ ಮಾಡಿದ್ದಾರೆ. ಅವ್ರು ಸಾಕ್ಷಿಯಾಗಿ ನಾವು ಪರಿಗಣಿಸಿದ್ವಿ. ಹಾಸನ್ನಲ್ಲಿ ಪೆನ್ ಡಿಸ್ಟ್ರಿಬ್ಯೂಷನ್ ಕೇಸ್ದು ಸೆಪ್ರೇಟ್ ಕೇಸ್ ಇರೋದು. ಆ ಪೆನ್ ಡಿಸ್ಟ್ರಿಬ್ಯೂಷನ್ ಕೇಸ್ ಕೂಡ ಸಾರ್ಟ್ಲಿ ನಾವು ಚಾರ್ಜ್ ಶೀಟ್ ಮಾಡ್ತೇವೆ. ಐಟಿ ಆ್ಯಕ್ಟ್ ಇದರಲ್ಲಿ ಇರ್ತಕ್ಕಂಥ ಐಟಿ ಆ್ಯಕ್ಟ್ ಏನಿದೆ ಮಾತ್ರ ವಿಡಿಯೋ ರಿಕಾರ್ಡಿಂಗ್ ಮಾಡೋದು. ವಿಡಿಯೋ ರಿಕಾರ್ಡಿಂಗ್ ಮಾಡಿಕೊಂಡು ಅದು ಪೆನ್ ಡ್ರೈವ್ನಲ್ಲಿ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅದು ಹಾಸನ್ ಕೇಸ್. ಅದರಲ್ಲಿ ತಾವು ನೋಡಿ ಚಾರ್ಜ್ ಶೀಟ್ ನೋಡಿದ ನಂತರ ತಮಗೆ ಗೊತ್ತಾಗುತ್ತೆ ಯಾರು ಆರೋಪಿ ಇದ್ದಾರೆ ಯಾರು ಇಲ್ಲ. ಅದು ಇಲ್ಲಿ ನಾವು ಹೇಳಂಗಿಲ್ಲ. ಚಾರ್ಜ್ ಶೀಟ್ ಆದ ಕೂಡಲೇ ತಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಸಾರ್ಟ್ಲಿ ಅದರಲ್ಲಿ ತಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾರು ಇದ್ದಾರೆ. ಇದೇ ಪ್ರಕಾರ ಅದು ಚಾರ್ಜ್ ಶೀಟ್ ಇರುತ್ತೆ. ಫೈನಲ್ ನಾವು ನಡೀತಾ ಇದೆ. 2 ವೀಕ್ನಲ್ಲಿ ಚಾರ್ಜ್ ಶೀಟ್ ಮಾಡ್ತೀವಿ. ಎಲ್ಲ ಆ ಟೈಮ್ ನೋಡಿ ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ ಇದರಲ್ಲಿ.
ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಾಯೋವರೆಗೂ ಜೈಲು ಶಿಕ್ಷೆ ಆಗಿದೆ. ಇದೇ ವಿಚಾರವಾಗಿ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ರು. ನ್ಯಾಯಾಲಯದ ತೀರ್ಮಾನ ಒಪ್ಪಬೇಕಾಗುತ್ತದೆ. ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅಂದಿದ್ವಿ. ಮಹಿಳೆಯರನ್ನ ಗೌರವಿಸುವ ಸಮಾಜ ನಮ್ಮದು. ನ್ಯಾಯಾಲಯ ಕೂಲಂಕುಷವಾಗಿ ವಿಚಾರಣೆ ಮಾಡಿ ತೀರ್ಪು ನೀಡಿದೆ ಅಂತ ಜೋಶಿ ಹೇಳಿದ್ರು. ನ್ಯಾಯಾಲಯದ ತೀರ್ಮಾನವನ್ನು ಎಲ್ಲರೂ ಒಪ್ಪಬೇಕಾಗ್ತದೆ ಮತ್ತು ಆ ಸಂದರ್ಭದಲ್ಲಿಯೂ ನಾವು ಹೇಳಿಕೆ ಕೊಟ್ಟಿದ್ವಿ. ಯಾರು ತಪ್ಪು ಮಾಡಿದರೆ ಅವರಿಗೆ ಭಾರತದ ಕಾನೂನು ಒಂದು ಪರಿಮಿತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗ್ತದೆ. ಮಹಿಳೆಯರು ಮತ್ತು ಇವರು ಎಷ್ಟೇ ನಾವು ಇದ್ದರೂ ಸಹಿತ ನಾವು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ಸಮಾಜ ನಮ್ಮದು. ಹೀಗಾಗಿ ನ್ಯಾಯಾಲಯ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತೀರ್ಪು ಕೊಟ್ಟರು. ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ ಬೆನ್ನಲ್ಲೇ ಹೊಳೆ ನರಸೀಪುರದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಪ್ರತಿ ಸರ್ಕಲ್ನಲ್ಲೂ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಇನ್ನು ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದನ್ನ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಸ್ವಾಗತಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಕೋರ್ಟ್ ಗರಿಷ್ಠ ಮಟ್ಟದ ಶಿಕ್ಷೆ ವಿಧಿಸಿದೆ. ಜನಪ್ರತಿನಿಧಿಗಳು ಹಣ ಉಳ್ಳವರಿಗೆ ಇದೊಂದು ತೀರ್ಪು ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳಿದರು. ಏನು ಘನ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದನ್ನೆಲ್ಲರೂ ನಾವು ಸ್ವಾಗತಿಸಬೇಕಾಗಿದೆ ಮತ್ತು ನಾವು ಅದಕ್ಕೆ ತಲೆ ಬಾಕಬೇಕಾಗಿದೆ. ಬಹಳ ಪ್ರಮುಖವಾದ ವಿಚಾರ ಏನು ಅಂತ ಅಂದ್ರೆ, ನಾವು ಅನ್ಕೊಂಡ್ಕಿಂತಲೂ ಅತಿ ಹೆಚ್ಚು ಗರಿಷ್ಠ ಮಟ್ಟದ ಶಿಕ್ಷೆಯನ್ನು ವಿಧಿಸಿರೋದು ಒಂದು ರೀತಿ ಈ ಸಾಮಾಜಿಕ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಸಂದೇಶ ಇದು. ಬಹಳ ಪ್ರಮುಖವಾಗಿ ನಾನು ಅತಿ ನೋವಿನ ಸಂಗತಿ ಏನು ಅಂತ ಅಂದ್ರೆ, ಇಡೀ ನಮ್ಮ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕರಾದಂಥವರು ದೇವೇಗೌಡರು. ಒಂದು ಸಮುದಾಯದ ಒಂದು ಕುಡಿ ಇಂಥ ಒಂದು ಹೀನ ಕೃತ್ಯದಲ್ಲಿ ಕೈ ಹಾಕಿ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಕಳಂಕ ಬತ್ತು ಅನ್ನೋದು ಬಹಳ ನೋವಿನ ಸಂಗತಿ ಅದು. ಹಾಗಾಗಿ ನಾನು ಒನ್ಸ್ ಅಗೇನ್ ನಾನು ಬಹಳ ನೋವಾಗ್ತದೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋರ್ಟ್ ಕೊಟ್ಟಂತಹ ತೀರ್ಪಿಗೆ ಎಲ್ಲರೂ ತಲೆಬಾಗಲೇಬೇಕು. ಶ್ರೀಮಂತ ಬಡವರು ಯಾರೇ ಆಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಎಂದರು. ಅದೇ ಒಂದು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಕೊಟ್ಟಿದ್ದಾರೆ. ಅದೇ ಹೇಳಿದೆ, ಲಾ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಯಾರು ತಪ್ಪು ಮಾಡ್ತಾರೆ ಅದೇ ಹೇಳಿದೆ, ಶ್ರೀಮಂತರಿರಲಿ ಬಡವರಿರಲಿ, ರಾಜಕಾರಣಿಗಳಿರಲಿ ಜನಸಾಮಾನ್ಯರಿರಲಿ, ಶಿಕ್ಷೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಉಪ್ಪು ಕುಡಿದು ಅನ್ನೋದು ನೀರು ಕುಡಿಲೇಬೇಕು. ತಪ್ಪು ಮಾಡೋದವ್ರಿಗೆ ಶಿಕ್ಷೆ ಆಗಲೇಬೇಕು. ಅದೇ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಹಿನ್ನೆಲೆ ನ್ಯಾಯಾಲಯದ ತೀರ್ಪಿನ ಕುರಿತು ನಟಿ ರಮ್ಯಾ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ರಮ್ಯಾ, ಕಾನೂನು ಎಲ್ಲರಿಗೂ ಒಂದೇ, ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಅಂತ ಬರೆದುಕೊಂಡಿದ್ದಾರೆ. ನಿನ್ನೆ ಧರ್ಮಸ್ಥಳದಲ್ಲಿ 5ನೇ ದಿನದ ಉತ್ಖನನ ಕಾರ್ಯ ನಡೆಸಲಾಗಿದ್ದು, ರಹಸ್ಯ ಕಾರ್ಯಾಚರಣೆಯಲ್ಲಿ 9 ಮತ್ತು 10ನೇ ಪಾಯಿಂಟ್ನಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿಲ್ಲ. ಭಾರೀ ಮಳೆಯ ಮಧ್ಯೆಯೂ ಕಾರ್ಯಾಚರಣೆ ನಡೆಸಿದ್ದ ಎಸ್ಐಟಿ ಟೀಮ್ ನಿನ್ನೆ ಬರಿಗೈಯಲ್ಲಿ ತೆರಳಿದೆ. ಪಾಯಿಂಟ್ ನಂಬರ್ 9ರ ಮೇಲೆ ಎಲ್ಲರ ಕಣ್ಣು ಬಿದ್ದಿತ್ತು, ಆದರೆ ಯಾವುದೇ ಕುರುಹು ಅದರಲ್ಲಿ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 10ನಲ್ಲೂ ಕೂಡ ಯಾವ ಮೂಳೆಯೂ ಸಿಕ್ಕಿಲ್ಲ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಉತ್ಖನನ ಪ್ರಕ್ರಿಯೆ ನಡೆಯೋದು ಅನುಮಾನವಾಗಿದೆ. ಭಾನುವಾರವಾದ ಕಾರಣ ಎಸಿ ಸೇರಿದಂತೆ ಕಂದಾಯ ಇಲಾಖೆ, ಎಫ್ಎಸ್ಎಲ್, ಸೋಕೋ ಅಧಿಕಾರಿಗಳಿಗೆ, ಇಲಾಖಾ ಅಧಿಕಾರಿಗಳಿಗೆ ರಜೆ ಇರಲಿದೆ. ಹೀಗಾಗಿ ಸೋಮವಾರದಿಂದ ಉತ್ಖನನ ಪ್ರಕ್ರಿಯೆ ಮುಂದುವರಿಯುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ತಿರುವು ಪಡೆದುಕೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹೊಸ ದೂರುದಾರ ಬಂದು ದೂರು ಕೊಟ್ಟಿದ್ದಾನೆ. ಸಾಮಾಜಿಕ ಹೋರಾಟಗಾರ ಇಜ್ಲಾಂಪಾಡಿ ನಿವಾಸಿ ಜಯಂತ್ 15 ವರ್ಷಗಳ ಹಿಂದೆ ಹೆಣ್ಣು ಮಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರನ್ನ ಸಲ್ಲಿಸಿದ್ದಾರೆ. ಕಾನೂನು ಪ್ರಕ್ರಿಯೆ ನಡೆಸದೆ ಆ ಬಾಲಕಿಯ ಶವವನ್ನು ಹೂತು ಹಾಕಲಾಗಿದೆ. ಹೂತು ಹಾಕಿದ ಜಾಗ ಗೊತ್ತಿದೆ, ಅದಕ್ಕೆ ನಾನೇ ಪ್ರತ್ಯಕ್ಷದರ್ಶಿ. ನನಗೆ ಈಗಲೂ ಆ ಜಾಗ ಗೊತ್ತು. ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸ್ತೇನೆ. ಅದು ಕೊಲೆಯೋ ಮತ್ತೊಂದೋ ಗೊತ್ತಿಲ್ಲ, ಆದರೆ ಶವ ಸ್ವಲ್ಪ ಕೊಳಿತಿತ್ತು. ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂಡಲಾಗಿದೆ. ಈಗ ನನಗೆ ಎಸ್ಐಟಿ ಮೇಲೆ ನಂಬಿಕೆ ಬಂದು ದೂರು ಕೊಟ್ಟಿದ್ದೇನೆ ಅಂತ ಹೇಳಿದರು. ಕಾನೂನು ಪ್ರಕಾರವಾಗಿ ಮಾಡಿರಲ್ಲ. ಕಾನೂನು ಪ್ರಕಾರವಾಗಿ ಅದನ್ನು ಮಾಡಿದರೆ ಅವತ್ತು ಆ ಬಾಡಿಯನ್ನು ಯಾರು ತಂದೆ ತಾಯಿಯವರು ಕಳ್ಕೊಂಡ್ರು ಆ ಮಗುವನ್ನು ಅಲ್ಲಿಗೆ ತಲುಪಿಸಬಹುದಿತ್ತು. ಆದರೆ ಆ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ.
ಇನ್ನಾದರೂ ಅಲ್ಲಿ ಊತಿರುವಂಥ ಜಾಗದಲ್ಲಿ ಏನಾದರೂ ಅಸ್ಥಿಪಂಜರ ಇದ್ದರೆ ಏನಾದರೂ ಜನರಿಗೆ ತಿಳಿಸಿ ಅವ್ರು ಬಂದರೆ ಅದನ್ನು ತಗೊಂಡು ಹೋಗಲಿ ಅಂತಲೇ ಬಂದಿರೋದು. ಏನೋ ಪ್ರಯೋಜನ ಇದೆಯಾ? ಅವರಿಗೆ ಕೆಲಸ ಕೊಟ್ಟ ಏನೋ ಪ್ರಯೋಜನ ಇದೆಯಾ? ನನಗೇನಾದ್ರು ಲಾಭ ಇದೆಯಾ ಹೇಳಿ? ಎಲ್ಲೋ ಒಂದು ನಾಯಿ ಊತಿ ಅಂತ ನಾನು ಬಂದಿಲ್ಲಲ್ಲ ಸರ್. ಮಾನವ ದೃಷ್ಟಿಯಿಂದ ಒಂದು ಹೆಣ್ಣು ಮಗಳ ವಿಷಯಕ್ಕೆ ನಾನು ಬಂದಿರೋದು ಸರ್. ಅದು ತಪ್ಪೇನದು? ಹಾಗಾದ್ರೆ ಕೊಡಬಾರ್ದಾ? ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ. ಆ ರೀತಿಯಲ್ಲಿ ಎಲ್ಲ ಮುಂದೆ ಬನ್ನಿ. ಹೌದು, ದೂರು ಕೊಟ್ಟರೆ ಇಲ್ಲ ಏನು ತಪ್ಪಾಗಿ ಸುಳ್ಳಾಗಿ ಹೇಳೋ ನನ್ನ ಮೇಲೆ ಶಿಕ್ಷೆ ಆಗಲಿ. ರಸ್ತೆಯಲ್ಲಿ